ಈ ಕಾಂಗ್ರೆಸ್ನವರು ಈ ಮನ್ರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಬದಲಾವಣೆ ಮಾಡ್ತಲ್ಲ, ವಿಬಿಜಿ ರಾಮ್ಜಿ ಅಂತ ಹೆಸರಿಟ್ಟರು, ಅದಕ್ಕೆ ವಿರೋಧವನ್ನ ಮಾಡಿಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಹೇಳೋದೇನಿಲ್ಲ. ಏನೇನೋ ಹೇಳ್ತಾರೆ, ಅಲ್ಲಿ ಕೆಲಸ ಸಿಗಲ್ಲ, ಇಲ್ಲಿ ಕೆಲಸ, ಯಾವುದು ಏನು ಕ್ಲಿಯರ್ ಕಟ್ ಆಗಿ ಹೇಳಬೇಕು. ಇನ್ನೊಂದು ಕಡೆಗೆ ಬಿಜೆಪಿಯವರು ಇವತ್ತು ಹೋರಾಟವನ್ನ ಮಾಡಿದ್ದಾರೆ ಗಾಂಧಿ ಪ್ರತಿಮೆಯ ಕೂತು. ಈ ಕಡೆ ಗಾಂಧಿ ಹೆಸರನ್ನು ತೆಗೆದ್ರು, ಅವರು ಗಾಂಧಿ ಪ್ರತಿಮೆಯ ಬಳಿ ಕೂತ್ಕೊಂಡು ಹೋರಾಟ ಮಾಡಿದರು. ಯಾವ ವಿಚಾರದಲ್ಲಿ? ಅಬಕಾರಿ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅಂತ. ಏನಾಯ್ತು ಇವತ್ತು ನೋಡಿ. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಮನ್ರೇಗಾ ಸಮರ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ. ಲೋಕಭವನ ಮುತ್ತಿಗೆಗೆ ಯತ್ನ. ಭಾರೀ ಹೈಡ್ರಾಮಾ. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ವರ್ಸಸ್ ಮನ್ರೇಗಾ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ರಾಜ್ಯದಲ್ಲಿ ಬಿಗ್ ಕದನವೇ ಏರ್ಪಟ್ಟಿದೆ. ಜಂಟಿ ಅಧಿವೇಶನದಲ್ಲಿ ರಾಮ್ಜಿ ಕುರಿತಾಗಿ ಸರ್ಕಾರದ ಭಾಷಣವನ್ನ ರಾಜ್ಯಪಾಲರು ಕೈಬಿಟ್ಟ ಬಳಿಕ ಸಿದ್ದು ಸರ್ಕಾರ ಇದನ್ನೇ ಅಸ್ತ್ರವಾಗಿಸಿಕೊಂಡಿದೆ. ಅದರಂತೆ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನೇ ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಇದೇ ವೇಳೆ ಕೈ ನಾಯಕರು ಲೋಕಭವನ ಮುತ್ತಿಗೆಗೆ ಮುಂದಾದರು. ಈ ವೇಳೆ ಭಾರಿ ಹೈಡ್ರಾಮಾವೇ ನಡೆದು ಹೋಯಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಘಟಾನುಘಟಿ ನಾಯಕರು ಬೃಹತ್ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಎಲ್ಲರೂ ತಲೆಗೆ ಟವೆಲ್ ಕಟ್ಟಿಕೊಳ್ಳುವ ಮೂಲಕ ಕೇಂದ್ರದ ವಿರುದ್ಧ ಸಿಡಿದೆದ್ದರು. ಅಲ್ಲದೆ ಮನ್ರೇಗಾ ಮರು ಜಾರಿಗೆ ಹೋರಾಟ ಕಹಳೆ ಮೊಳಗಿಸುವ ಮೂಲಕ ಆಗ್ರಹಿಸಿದ್ರು. ಗಾಂಧಿ ಹೆಸರು ತೆಗೆದು ಹೊಸ ರೂಪ ಕೊಟ್ಟಿದ್ದಾರೆ. ಬಿಜೆಪಿಯವರು ಇನ್ನೇನು ಮಾಡ್ತಾರೋ ನೋಡೋಣ. ರಾಜಭವನದ ಹೆಸರು ಲೋಕಭವನ ಅಂತ ಬದಲಿಸಲ್ಲ. ಹೋರಾಟದಲ್ಲಿ ಭಾಗಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಮನ್ರೇಗಾ ಯೋಜನೆ ಮರು ಜಾರಿಗೆ ಮಾಡುವಂತೆ ಪಟ್ಟು ಹಿಡಿದ್ರು. ನಮ್ಮನ್ನ ಕೇಳದೆ ರಾಜಭವನವನ್ನ ಲೋಕಭವನ ಅಂತ ಮಾಡಿದ್ದಾರೆ. ನಾನು ರಾಜಭವನ ಅಂತಾನೆ ಕರೆಯೋದು. ನಾವು ರಾಜಭವನ ಚಲೋ ಮಾಡ್ತೀವಿ ಅಂತ ಸಿಎಂ ಗುಡುಗಿದ್ರು. ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಟ್ಟಿದ್ದು ಸೋನಿಯಾ ಗಾಂಧಿ ನೇತೃತ್ವದ ಮನಮೋಹನ್ ಸಿಂಗ್ ಸರ್ಕಾರ. ಬಿಜೆಪಿಯವರು ಗಾಂಧಿ ಹೆಸರನ್ನ ತೆಗೆದು ಹೊಸ ರೂಪ ಕೊಟ್ಟಿದ್ದಾರೆ. ಇನ್ನು ಅದೇನೇನ್ ಮಾಡ್ತಾರೋ ಕಾದು ನೋಡ್ತೀವಿ ಅಂತ ಹೇಳಿದ್ರು. ಮನ್ರೇಗಾ ಯೋಜನೆಗಾಗಿ ನಾವು ಜೈಲಿಗೆ ಹೋಗೋಕ್ಕೂ ರೆಡಿ ಅಂದ್ರು. ಇತ್ತ ರಣದೀಪ ಸುರ್ಜೇವಾಲಾ ಮಾತನಾಡಿ, ಬಿಜೆಪಿ ಸರ್ಕಾರ ಬಡವರ ದಲಿತರ ಕೆಲಸ ಕಸಿದುಕೊಳ್ಳುತ್ತಿದೆ. ಮನ್ರೇಗಾದಲ್ಲಿ ಬಡವರು ಯಾವಾಗ ಬೇಕಾದ್ರೂ ಕೆಲಸ ಪಡೆದುಕೊಳ್ಳಬಹುದಿತ್ತು. ಆದ್ರೆ ಇದೀಗ ದೆಹಲಿಯಲ್ಲಿ ಕುಳಿತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತಿದೆ. ಅತ್ತ ಎಂಬಿ ಪಾಟೀಲ್ ಕೂಡ ವಿಬಿಜಿ ರಾಮ್ಜಿ ಬಗ್ಗೆ ಕಿಡಿಕಾರಿದ್ರು. 60% 60% ಕೇಂದ್ರ ಸರ್ಕಾರ ಕೊಡೋದು, 40% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ. ಹಿಂದೆ ಮನ್ರೇಗಾ ಆಕ್ಟ್ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಾ ಇದ್ರು. ಈಗ ಮಾಡಿರ್ತಕ್ಕಂಥದ್ದು 60% ಕೇಂದ್ರ ಸರ್ಕಾರ, 40% ಮಾಡಬೇಕು, ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ. ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾವೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸೊ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ, ಮಹಿಳೆಯರು, ದಲಿತರು, ಸಣ್ಣ ರೈತರು, ಅವ್ರು ಏನು ಕೆಲಸ ಮಾಡ್ತಾಯಿದ್ರು, ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು, ಆ ಕೆಲಸವನ್ನು ಕಿತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಇವರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದರೆ RSS. ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಯಾಕಲ್ಲಿ ಕೂತ್ಕೊಳ್ತಾರೆ? ನಂಬರ್ 1, ಉದ್ಯೋಗ ಕೊಡುವಂಥ ಹಕ್ಕು ಪ್ರತಿಯೊಬ್ಬರು ಕೂಡ ತಾನು ಹೋಗಿ ಒಂದು ಪಂಚಾಯತಿಗೆ ಒಂದು ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಹೋದ ಮಹಿಳೆ, ಉದ್ಯೋಗ ಇಲ್ಲದೆ ಹೋದವನು ಅಂತಂದರೆ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು. ಆಮೇಲೆ ಇದನ್ನು ತೀರ್ಮಾನ ಮಾಡಬೇಕಾದವ್ರು ಯಾರು? ಪಂಚಾಯತಿಯವರು. ಈಗ ಡೆಲ್ಲಿಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ, ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು, ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡಿಬೇಕು ಅಂತೇಳಿ. ಸೊ ಪಂಚಾಯತಿಗಳ ಮೆಂಬರ್ಗಳ ಹಕ್ಕು, ಪಂಚಾಯತಿಗಳ ಹಕ್ಕು, ಉದ್ಯೋಗ ಪಡ್ಕೊಳ್ಳೋರ ಹಕ್ಕು, ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಾಂಟ್ರಾಕ್ಟರ್ಗಳ ನೆರವು, ಯಾವನಾರ ಕಾಂಟ್ರಾಕ್ಟ್ರು ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅಲ್ಲೋ ಕೆಲಸ ಮಾಡಬೇಕಂತ ಆ ರೀತಿ ಈ ತೀರ್ಮಾನವನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮುಂದೆ ಅವರ ಹೆಸರನ್ನು ಜೋಡಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ. Modi government has murdered Manrega in broad daylight. The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka, has to be condemned in the most apt
words as also action which has been initiated by my PCC president, by our chief minister and by our party leaders. The rights and livelihood of 55 crore Indians, 11 crore families have been taken away. In Karnataka, the number comes to 2 crore 25 lakh, since there are 71 lakh Manrega active workers. Out of them, 37 lakh are women. So nearly 50% are women, more than 50%. 12 to 13 lakhs are members of scheduled caste. 9 to 10 are STs. About 40 lakh are OBCs, and about 10 to 12 lakh are general category poor. And we told this to Honorable Governor and requested him to persuade central government to withdraw this law. ಉದ್ಘಾಟನೆಗೆ ಅಲ್ಲಿಯ ಸದಸ್ಯರು ಜನತೆ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನೋದನ್ನ. ಹೀಗಾಗಿ ಇವತ್ತು ನಮ್ಮ ಹೋರಾಟ ಏನಿದೆ, ಇವತ್ತು ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮೂಲತಃ ಏನಿತ್ತು ಅದನ್ನು ಯಥಾವತ್ತು ತಿಳಿಸೋ ಮತ್ತೆ ಇವತ್ತು ಜಾರಿಗೊಳ್ಳಬೇಕು, ಇದು ಜಿನ ಹಿಂಪಡ್ಕೊಳ್ಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ದಿಲ್ಲಿಯಿಂದ ಹಳ್ಳಿವರೆಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲಿನಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳನ್ನು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಎಲ್ಲಾದ್ರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಒಂದು ನ್ಯಾಷನಲ್ ಹೈವೇದಲ್ಲಿ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಪ್ರತಿಯಾಗಿ ಬಿಜೆಪಿಯು ಪ್ರತಿಭಟನೆ. ಸಚಿವ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ. ಇನ್ನು ಕಾಂಗ್ರೆಸ್ಗೆ ಪ್ರತಿಯಾಗಿ ಬಿಜೆಪಿ ಕೂಡ ಪ್ರೊಟೆಸ್ಟ್ ಮಾಡಿದೆ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಕುಳಿತು ಆಗ್ರಹಿಸಿದ್ರು. ಅಬಕಾರಿ ಇಲಾಖೆಯ ಅಕ್ರಮದಲ್ಲಿ ಸಿಎಂಗೂ ಪಾಲು ಇದೆ, ಇಲ್ಲದಿದ್ರೆ ಅವರು ಸಚಿವರ ರಾಜೀನಾಮೆ ಪಡಿತಾ ಇದ್ರು ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಇತ್ತ ಚಲುವಾದಿ ನಾರಾಯಣಸ್ವಾಮಿ ಮಾತನಾಡಿ, ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ರೂಪಾಯಿ ಅಕ್ರಮ ಆಗಿದೆ, ತಿಮ್ಮಾಪುರ್ ತಲೆದಂಡ ಆಗಲೇಬೇಕು ಅಂತ ಅಂದ್ರು. ಅತ ವಿಜೇಂದ್ರ ಕೂಡ ಭ್ರಷ್ಟ ಸಚಿವರ ರಾಜೀನಾಮೆ ಆಗಲೇಬೇಕು, ಅವರನ್ನ ಸಂಪುಟದಲ್ಲಿ ಇಟ್ಕೋಬಾರದು, ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂದ್ರು. ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇವ್ರು ನಿಂತಿರುವುದೇ ಭ್ರಷ್ಟಾಚಾರದ ಮೇಲೆ. ಎಕ್ಸೈಸ್ ಹಗರಣದಲ್ಲಿ ಸ್ವತಃ ಅಬಕಾರಿ ಸಚಿವರ ಹೆಸರು ಕೇಳಿ ಬರ್ತಾ ಇದೆ, ಅಬಕಾರಿ ಸಚಿವರ ಕುಟುಂಬದ ಸದಸ್ಯರ ಹೆಸರು ಕೇಳಿ ಬರ್ತಾ ಇದೆ. ಇದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಥವಾ ಸಿಬಿಐ ಇಂದನೇ ತನಿಖೆ ಆಗಬೇಕು. ಅಬಕಾರಿ ಸಚಿವರ ರಾಜೀನಾಮೆನ ಪಡೆದುಕೊಳ್ಬೇಕು, ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಮತ್ತೊಂದು ಕಡೆ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಯಾಕಂದ್ರೆ ಇದರಲ್ಲಿ ಮುಖ್ಯಮಂತ್ರಿಗೆ ಪಾಲ್ ಹೋಗಿಲ್ಲ ಅಂದ್ರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯ್ತು. ಮುಖ್ಯಮಂತ್ರಿಗಳು ಕಣ್ಣು ಕಾಣದ ರೀತಿಯಾಗಿ ಧೃತರಾಷ್ಟ್ರನ ರೀತಿ ನಿಂತಿರೋದು ನೋಡಿದ್ರೆ ಇದರಲ್ಲಿ ಅವ್ರ ಪಾತ್ರನೂ ಇದೆ. ಈ ಎಲ್ಲ ಪೂರ್ತಿ ಹಣನೂ ಕೂಡ ಅಸ್ಸಾಂಗೆ, ತಮಿಳುನಾಡಿಗೆ, ಕೇರಳಗೆ ಹೋಗುವಂತದಕ್ಕೆ ಈಗಾಗಲೇ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಮುಖ್ಯಮಂತ್ರಿ ನನ್ಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ, ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ, ಮಂತ್ರಿಯ ರಾಜೀನಾಮೆ ಆಗಲೇಬೇಕು. ಇದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು, ಇದರಲ್ಲಿ ಮುಖ್ಯಮಂತ್ರಿಗಳು ಭಾಗಿ ಅಂತಕ್ಕಂಥ ಮಾತಿದೆ. ಅದರಿಂದಾಗಿ ಅಲ್ಲಿ ಅದನ್ನು ಕೂಡ ನಾವು ನೋಡಲೇಬೇಕು. ಯಾಕಂತಂದ್ರೆ ನೇರವಾಗಿ ಅವರು ಸಿಕ್ಕಿಬಿದ್ದರೆ ಹಿಡಿತಿ ಮಾಡಿಸ್ತೀವಿ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ. ಪಬ್ಲಿಕ್ ಟಿವಿಗೆ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ. ಇನ್ನು ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ಆರೋಪ ಮಾಡುತ್ತಲೇ ಬಂದಿದೆ. ಪ್ರಕರಣ ಸಂಬಂಧ ಆರ್.ಬಿ. ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದಕ್ಕೆ ಸಚಿವ ತಿಮ್ಮಾಪುರ್ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು. ರಾಹುಲ್ ಗಾಂಧಿಗೆ ಬೇಕಿದ್ರೆ ಪತ್ರ ಬರೆಯಲಿ, ನನ್ನ ವಿರುದ್ಧ ಏನೇನು ಸಾಕ್ಷಿ ಇದೆಯೋ ಎಲ್ಲವನ್ನ ನೀಡಲಿ, ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಅಂದ್ರು ತಿಮ್ಮಾಪುರ್. ಇನ್ನೂ ಯಾವುದು ಅಂತದ್ದು ನಡೆದಿಲ್ಲ, ಸುಳ್ಳು ದಾಖಲೆಗಳಿದ್ರೆ ಕೊಡ್ಲಿ, ಅವರಿಗೆ ಪತ್ರ ಬರೀಲಿ, ನಮ್ಮ ನಾಯಕರಿದ್ದಾರೆ ಬರೀಲಿ, ಸಾಕ್ಷಿ ಆಧಾರಗಳಿದ್ರೆ ಹೇಳ್ತಾರೆ. ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಎದಕ್ಕೆ ಕೊಡಬೇಕು? ಸುಳ್ಳು ಸುದ್ದಿಗಳಿಗೆಲ್ಲ ಕೊಡಕ್ಕಾಗುತ್ತೆ. ಇನ್ನು ಕೇಂದ್ರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ನ ನಾಯಕರು ಲೋಕಭವನ ಮುತ್ತಿಗೆಗೆ ಯತ್ನಿಸಿದ್ರು. ಈ ವೇಳೆ ಅಲ್ಲಿದ್ದ ಪೊಲೀಸರು ಕೈ ನಾಯಕರನ್ನ ತಡೆದ್ರು. ಈ ವೇಳೆ ಪೊಲೀಸರು ಕೈ ನಾಯಕರ ಮಧ್ಯೆ ವಾಗ್ವಾದವೇ ಉಂಟಾಗಿತ್ತು. ಬಳಿಕ ಎಲ್ಲಾ ನಾಯಕರನ್ನ ವಶಕ್ಕೆ ಪಡೆದು ಪರಿಸ್ಥಿತಿಯನ್ನ ಹತೋಟಿಗೆ ತಂದರು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.